ನಾನು ಶ್ರುತಿ ಶಂಕರ್. ಇವತ್ತು ಬೆಂಗಳೂರಿನಲ್ಲಿ ಸದ್ದು ಮಾಡಿರುವಂತಹ ಸುದ್ದಿಗಳ ಸುತ್ತ ಒಂದು ಕ್ವಿಕ್ ರೌಂಡ್ ಅಪ್. ಜಾತಿ ಗಣತಿ ಸ್ವೀಕಾರ ಮಾಡಬಾರದು ಅನ್ನೋದೇ ತಪ್ಪು. ಕೋಟ್ಯಾಂತರ ಹಣ ಖರ್ಚು ಮಾಡಿ ತಯಾರಿಸಲಾದ ವರದಿಯನ್ನ ಸಿಎಂ ಸ್ವೀಕರಿಸುತ್ತಾರೆ. ಬಳಿಕ ಅದರ ಸಾಧಕ ಬಾಧಕಗಳ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗುತ್ತೆ. ಹೀಗಂತ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿದ್ರು. ವಿಕಾಸಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟದಲ್ಲಿ ಲಿಂಗಾಯತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳ ಸಮುದಾಯದವರು ಸೇರಿದಂತೆ ಎಲ್ಲಾ ಜಾತಿಯ ಸಚಿವರು ಇದ್ದಾರೆ ಎಂದರು. ಎಲ್ಲಾ ಮಳಿಗೆಗಳ ನಾಮಫಲಕಗಳಲ್ಲಿ 60% ಕನ್ನಡ ಬಳಸದವರ ಪರವಾನಗಿಯನ್ನ ಮೊದಲಿಗೆ ಅಮಾನತುಗೊಳಿಸಿ ಅನಂತರ ರದ್ದುಗೊಳಿಸಬೇಕು ಎಂದು ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಂಗಳವಾರ ಬೆಂಗಳೂರಿನ ಬಿಬಿಎಂಪಿಯಲ್ಲಿ ಸಭೆ ನಡೆಸಿದ ಅವರು, ಪಾಲಿಕೆಯ ವ್ಯಾಪ್ತಿಯ ಆರ್ಟಿರಿಯಲ್, ಸಬ್ ಆರ್ಟಿರಿಯಲ್ ರಸ್ತೆಗಳು ಹಾಗೂ ಎಲ್ಲಾ ವಲಯಗಳಲ್ಲಿನ ವಾಣಿಜ್ಯ ಮಳಿಗೆಗಳ ಸರ್ವೆ ಕಾರ್ಯವನ್ನ 15 ದಿನಗಳಲ್ಲಿ ಪೂರ್ಣಗೊಳಿಸಬೇಕು ಹಾಗೂ ನಾಮಫಲಕಗಳಲ್ಲಿ ಕನ್ನಡ ಬಳಸದ ಮಳಿಗೆಗಳಿಗೆ ನೋಟಿಸ್ ಅನ್ನ ನೀಡಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಮಲಗುಂಡಿಗೆ ಮಕ್ಕಳನ್ನ ಇಳಿಸಿ ಶುಚಿಗೊಳಿಸಿದ ಪ್ರಕರಣದಲ್ಲಿ 3 ಮಾತ್ರ ಜೈಲಿಗೆ ಕಳುಹಿಸಲಾಗಿದೆ. ಆದರೆ ಇಲ್ಲಿಯವರೆಗೆ ತಲೆಮರೆಸಿಕೊಂಡಿರುವ ಇನ್ನೂ 2 ಆರೋಪಿಗಳನ್ನ ಯಾಕೆ ಬಂಧಿಸಿಲ್ಲ? ಹೀಗಂತ ಸಿಎಂ ಸಿದ್ದರಾಮಯ್ಯ ಅವರು ಪೊಲೀಸ್ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರು. ಕೋಲಾರ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಶಾಲಾ ಮಕ್ಕಳನ್ನು ಮಲ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಹಚ್ಚಿದ್ದ ಪ್ರಕರಣದ ಬಗ್ಗೆ ಸಮಗ್ರ ಮಾಹಿತಿ ಪಡೆದರು. ಭದ್ರತಾ ವೈಫಲ್ಯದಿಂದ ಡಿಸೆಂಬರ್ 13ರಂದು ದೆಹಲಿಯ ಸಂಸತ್ ಭವನದ ಒಳಗಡೆ ಪ್ರವೇಶಿಸಿ ಹಳದಿ ಬಣ್ಣದ ಹೊಗೆ ಸ್ಫೋಟಿಸಿ ದುಷ್ಕೃತ್ಯ ಎಸಗಿದ್ದ ಆರೋಪಿ ಮೈಸೂರಿನ ಡಿ ಮನೋರಂಜನ್ ಸಂಪರ್ಕ ಹೊಂದಿದ್ದಾಳೆಂದು ಹೇಳಲಾಗುವ ಮಹಿಳೆಯೋರ್ವಳನ್ನ ದೆಹಲಿ ಪೊಲೀಸರ ತಂಡ ಇಂದು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದೆ. ಇದರಿಂದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮತ್ತಷ್ಟು ಆರೋಪಿಗಳು ಗೆಡ್ಡಕ್ಕೆ ಬೀಳುವುದರಲ್ಲಿ ಅನುಮಾನವಿಲ್ಲ. ಸದ್ಯ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿರುವಂತಹ ಮಹಿಳೆಯ ಮೊಬೈಲ್ ಸಂಪರ್ಕವನ್ನ ಜಾಲಾಡಿದ ತನಿಖಾಧಿಕಾರಿಗಳಿಗೆ ಪ್ರಮುಖ ಆರೋಪಿ ಮನೋರಂಜನ್ ಜೊತೆ ಈಕೆ ನಿರಂತರ ಸಂಪರ್ಕದಲ್ಲಿರುವುದು ಪತ್ತೆಯಾಗಿದೆ. ವಿಶ್ವದ ಅತ್ಯಂತ ಸುಂದರ ವಿಮಾನ ನಿಲ್ದಾಣವೆಂದು ಖ್ಯಾತಿಗೆ ಪಾತ್ರವಾದ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಭಾಗದಲ್ಲೇ ಇದೀಗ ಮತ್ತೊಂದು ಅತ್ಯಾಕರ್ಷಣೀಯ ಮೆಟ್ರೋ ನಿಲ್ದಾಣವು ತಲೆ ಎತ್ತಲು ಸಜ್ಜಾಗ್ತಿದೆ. ಅದುವೇ ವಿಮಾನ ಮಾದರಿಯ ಮೆಟ್ರೋ ನಿಲ್ದಾಣ. ಇಲ್ಲಿಯ ಸುಮಾರು 14,000 ಚದರ ಅಡಿ ವಿಸ್ತೀರ್ಣದಲ್ಲಿ ಏರ್ಪೋರ್ಟ್ ಸಿಟಿ ಮೆಟ್ರೋ ಸ್ಟೇಷನ್ನಿಂದ ನಿತ್ಯ 50,000 ಪ್ರಯಾಣಿಕರು ಸಂಚರಿಸಬಹುದಾಗಿದೆ. ಇಂಗ್ಲಿಷ್ನ ಎಲ್ಲಾ ನಾಮಫಲಕಗಳನ್ನು ಹೊಡೆದು ಹಾಕ್ತೀವಿ, ಕನ್ನಡ ಕಡ್ಡಾಯ ಅಂತ ಕರವೇ ರಾಜ್ಯಾಧ್ಯಕ್ಷ ವೀರಭದ್ರ ಹೇಳಿದ್ದಾರೆ. ಬುಧವಾರ ಬೆಂಗಳೂರಿನ ಪ್ರಮುಖ ಬೀದಿಗಳಾದ ಓಲ್ಡ್ ಏರ್ಪೋರ್ಟ್ ರೋಡ್, ಯಲಹಂಕ, ಕಬ್ಬನ್ ಪಾರ್ಕ್, ಎಂಜಿ ರೋಡ್ಗಳಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು, ಅಂಗಡಿ ಮಳಿಗೆಗಳಿಗೆ ನಾಮಫಲಕಗಳಲ್ಲಿ 60% ಕನ್ನಡ ಬಳಸಬೇಕು ಎಂದು ಕರವೇ ರ್ಯಾಲಿ ನಡೆಸಿದೆ. ಸಿಲಿಕಾನ್ ಸಿಟಿಯಲ್ಲಿ ವೀಲಿಂಗ್ ಹಾವಳಿ ಜೊತೆ ಈಗ ನಡುರಸ್ತೆಯಲ್ಲೇ ರೇಸಿಂಗ್ ಹಾವಳಿ ಶುರುವಾಗಿದೆ. ನಡುರಸ್ತೆಯಲ್ಲೇ ಡೋಂಟ್ ಕೇರ್ ಎನ್ನದೇ ಪುಂಡರು ಬೈಕ್ ರೇಸಿಂಗ್ ಮಾಡುತ್ತಿದ್ದಾರೆ. ನೈಸ್ ರೋಡ್ನಲ್ಲಿ ಹೆಚ್ಚಾಗ್ತಿರುವಂತಹ ರೇಸಿಂಗ್ ಹಾವಳಿಗೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ರಸ್ತೆಯಲ್ಲಿ ಹೋಗುವ ವಾಹನಗಳನ್ನೆಲ್ಲ ತಡೆದು ಬೈಕ್ ರೇಸ್ ನಡೆಯುತ್ತಿದ್ರೂ ಯಾರೂ ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಇದಾಗಿತ್ತು ಇವತ್ತಿನ ಬೆಂಗಳೂರು ನೆಕ್ಸ್ಟ್ ಎಕ್ಸ್‌ಪ್ರೆಸ್. ನಾಳೆಯ ಸುದ್ದಿಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.